ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಸರತ್ನಲ್ಲಿ ಯಾವ ಆಸನವನ್ನ ಕಲಿಸ್ಕೊಡ್ತಾರೆ ಶೋಭಾ? ಮೊದಲಿಗೆ ಶೋಭಾಗೆ ವೆಲ್ಕಮ್ ಮಾಡೋಣ. ಶೋಭಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಕಸರತ್ನಲ್ಲಿ ಇವತ್ತು ನಮಗೆ ಯಾವ ಆಸನ ಕಲಿಸ್ತಾ ಇವತ್ತು ನಾವು ವೀರಭದ್ರಾಸನ ಕಲಿಯೋಣ. ವೀರಭದ್ರ ಅಂತ ಅಂದಾಗ ನಮ್ಮ ಮುಂದೆ ಶಿವನ ಚಿತ್ರ ಬರುತ್ತೆ. ಸೊ ವೀರಭದ್ರ ಅಂತ ಅಂದ್ರೆ ಧೈರ್ಯ ಹೆಚ್ಚು ಮಾಡುತ್ತೆ ದೇಹದಲ್ಲಿ. ಸೊ ಈಗ ಶುರು ಮಾಡೋಣ ವೀರಭದ್ರಾಸನ. ಸೊ ಸ್ಥಿತಿ, ಎರಡು ಕಾಲು ಜೋಡಿಸಿ, ಕೈ ಎರಡು ದೇಹದ ಪಕ್ಕದಲ್ಲಿರಲಿ. ಈಗ ನಿಧಾನವಾಗಿ ಒಂದು ಕಾಲನ್ನ ಅಗಲ ಮಾಡಿ, ಈಗ 3 feet ಅಪಾರ್ಟ್ ಇಟ್ಕೊಂಡು, ಸೊ ಒಂದು ಕಾಲನ್ನ 90 ಡಿಗ್ರಿಗೆ ತಿರುಗಿಸ್ಕೊಳ್ಳೋದು, ಮತ್ತು ಇನ್ನೊಂದು 65 ಡಿಗ್ರೀಸ್ ಮಾಡ್ಕೊಳ್ಳೋದು. ಸೊ ಈಗ ಎರಡೂ ಕೈಗಳನ್ನ ಪ್ಯಾರಲಲ್ ಟು ದಿ ಗ್ರೌಂಡ್ ತೊಗೊಂಡು ಬಂದು, ಮತ್ತು ನಿಧಾನವಾಗಿ ಯಾವ ಕಾಲು 90 ಡಿಗ್ರೀಸ್ ಇರುತ್ತೋ ಆ ಕಾಲನ್ನ ನಿಧಾನವಾಗಿ ಬೆಂಡ್ ಮಾಡಿ, ಆ ಕಡೆ ಇರೋಂಥ ಕೈ ಸ್ಟ್ರೆಚ್ ಮಾಡಿರ್ತೀವಲ್ಲ ಆ ಕೈನ ಫಿಂಗರ್ ಟಿಪ್ಸ್ನ ನೋಡ್ತಾ ಬಂದು, ಸೊ ಅಲ್ಲೇ ಸ್ಟೇ ಮಾಡಬೇಕು ಆಸನದಲ್ಲಿ. ಈಗ ನಿಧಾನವಾಗಿ ರಿಲೀಸ್ ಮಾಡಿ, ಕಾಲು ತಿರುಗಿಸಿ, ಮತ್ತು ಕೈ ಎರಡು ಕೆಳಗೆ ಬಂದು ವಾಪಸ್ ಬರೋಕೆ. ಈಗ ಮತ್ತೊಂದು ಕಡೆಗೆ ಕಾಲನ್ನ 3 feet ಅಪಾರ್ಟ್ ಇಟ್ಕೊಳ್ಳೋದು, ಮತ್ತು ಒಂದು ಕಾಲು 90 ಡಿಗ್ರಿ ಟರ್ನ್ ಮಾಡಿ, ಇನ್ನೊಂದು ಕಾಲು 65, ಮತ್ತು ನಿಧಾನವಾಗಿ ಕೈಗಳೆರಡೂ ಪ್ಯಾರಲಲ್ ಟು ದಿ ಗ್ರೌಂಡ್ ತೊಗೊಂಡು ಬಂದು, ಮತ್ತು ಯಾವ ಕಾಲು 90 ಡಿಗ್ರೀಸಿಗೆ ಟರ್ನ್ ಮಾಡಿರ್ತೀರೋ ಆ ಕಾಲನ್ನ ನಿಧಾನವಾಗಿ ಬೆಂಡ್ ಮಾಡ್ತಾ ಬಾಗಿ, ಸೊ ಟಿಪ್ ಆಫ್ ದಿ ಫಿಂಗರ್ಸ್ನ ನೋಡ್ತಾ ಬರೋದು. ಸೊ ಈ ಆಸನದಿಂದ ನಮ್ಮ ತೊಡೆ, ಮೀನಖಂಡ ಎಲ್ಲ ಸ್ಟ್ರೆಂಥನ್ ಆಗುತ್ತೆ, ಮತ್ತು ಚೆಸ್ಟ್ ಓಪನ್ ಅಪ್ ಆಗೋದ್ರಿಂದ ಆಕ್ಸಿಜನ್ ಸಪ್ಲೈ ಮತ್ತು ಎಲ್ಲ ಚೆಸ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ. ನಿಧಾನವಾಗಿ ವಾಪಸ್ ಬನ್ನಿ. ಹಾಗೆ ಕೈಗಳೆರಡು ಕೆಳಗಡೆ ಇಳಿಸಿ, ನಿಧಾನವಾಗಿ ಕಾಲು 1 feet ಅಪಾರ್ಟ್ ಇಟ್ಕೊಂಡು, ಕೈ ಎರಡು ದೇಹದ ಬದಿಗಿರಲಿ, ಕಣ್ ಕ್ಲೋಸ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಇದು ವೀರಭದ್ರನ ಪೋಸ್ಚರು ನಮ್ಮ ದೇಹಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ, ಎಷ್ಟು ಧೈರ್ಯ ಕೊಡುತ್ತಲ್ವಾ? ಖಂಡಿತ ಕೊಡುತ್ತೆ. ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಬೂಸ್ಟಪ್ ಮಾಡೋಕ್ಕೆ ಮತ್ತು ನಿಮ್ಮಲ್ಲಿ ಧೈರ್ಯ ತುಂಬ್ತಾ ಹೋಗುತ್ತೆ. ಯಾರಿಗೆ ತುಂಬ ಇಂಟ್ರೋವರ್ಟ್ ಇರ್ತಾರೋ ಅಂಥವರಿಗೆ ಈ ಆಸನ ತುಂಬ ಉಪಯುಕ್ತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶೋಭಾ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಇವತ್ತಿನ ಕಸರತ್ತು. ಮತ್ತೆ ನಾಳೆ ಇನ್ನೊಂದು ಆಸನದೊಂದಿಗೆ ಕಸರತ್ತಿನಲ್ಲಿ ಭೇಟಿಯಾಗೋಣ. ಓವರ್ ಟು ಸ್ಟುಡಿಯೋ.